ಅವ್ರು ಮಾಡಿದ್ದನು ಸರಿ ಐತಿ. ಯಾಕಂದ್ರೆ ಈಗ ಹಿಂದೆ ಒಂದು ಸಲ ಏನಾಗಿತ್ತು, 2 ವರ್ಷ ಕೊರೋನಾ ಟೈಮ್ದಲ್ಲೇ ಮಕ್ಕಳಿಗೆ ಸಾಲಿ ಬಂದದು. ಬಂದಾದ ಕೂಡಲೇ ಏನಾಯಿತು, ಎಲ್ಲರೂ ಮೊಬೈಲ್ದೊಳಗನ ಅಭ್ಯಾಸಗಳನ್ನ ಹಾಕಾಕತ್ರ. ಹೀಗಾಗಿ ಮಕ್ಕಳ ಕೈಯಾಗ ನಾವು ಅಭ್ಯಾಸ ಐತೆ ಅಂತೇಳಿ ಮಕ್ಳು ಅಭ್ಯಾಸ ಮಾಡಲಿ ಅಂತೇಳಿ ಮೊಬೈಲ್ಗಳು 2 ವರ್ಷ ಏನು ನಾವು ಕೊರೋನಾ ಟೈಮ್ದೊಳಗೆ ಕೊಟ್ಟಿವು, ಅದಕ್ಕೆ ಈಗ ಮೊಬೈಲ್ಗೆ ಅಂಟ್ಕೊಂಡು ಬಿಟ್ಟು ಮಕ್ಕಳು. ಕೊರೋನಾ ಟೈಮ್ದಲ್ಲೇ ಆಗಿರೋ ಎಡವಟ್ಟದ. ಆದ್ರೆ ಈಗ ಮಕ್ಕಳನ್ನ ಮೊಬೈಲ್ ಬಿಡಿಸಿ ಅವ್ರನ್ನ ಸುಧಾರಿಸ್ಬೇಕಂದ್ರೆ ಸ್ವಲ್ಪ ಲೇಟು ಆಗ್ತೈತಿ. ಯಾಕಂದ್ರೆ ಏಕದಮ್ಮ ಒಮ್ಮೆಲೆ ಮೊಬೈಲ್ ಅವ್ರ ಕೈಯಿಂದ ಕಸ್ಕೊಳಕ್ಕೂ ಬರೋದಿಲ್ಲ, ನೋಡಬೇಡ್ರಿ ಅನ್ನೋಕ್ಕೂ ಬರೋದಿಲ್ಲ. ಯಾಕಂದ್ರೆ ಅವನು ಸಣ್ಣ ರೀತಿಯಲ್ಲಿ ಒಂದೊಂದು ಬಿಡಿಸ್ಕೊಂತ ಬರಬೇಕು ಹೊರತು ಏಕದಮ್ಮ ನಾವು ಮೊಬೈಲ್ ಕಸ್ಕೊಂಡು ಅಂದ್ರೆ ಮಕ್ಕಳು ಇದಕ್ಕೂ ಅದು ಪೆಟ್ಟು ಬೀಳ್ತೈತಿ. ಅದಕ್ಕಾಗಿ ಕೊರೋನಾ ಟೈಮ್ದಲ್ಲಿ ಏನು ಅಭ್ಯಾಸಕ್ಕೆ ಅಂತೇಳಿ ನಾವು ಮೊಬೈಲ್ ಕೊಟ್ಟು ಹುಡುಗರು ರೂಢಿ ಮಾಡಿದೆವು. ಅದು ನಮ್ಮ ತಪ್ಪ ಮತ್ತು ಆ ದೇವ್ರದನ್ನು ತಪ್ಪಾಯ್ತು ಅದ್ರಾಗ. ಯಾಕಂದ್ರೆ ಕೊರೋನಾ ಅನ್ನೋದನ್ನು ಅಂತಂದು ಬಿಟ್ಟು ಆ ಟೈಮ್ದಲ್ಲಿ ಅನಿವಾರ್ಯ ಕಾರಣಕ್ಕೆ ಮೊಬೈಲ್ ಕೊಡಲೇಬೇಕಾಯ್ತು ಮಕ್ಕಳ ಕೈಯಾಗ. ಅದಕ್ಕೆ ಈಗ ಏಕದಮ್ಮ ಮೊಬೈಲ್ ಬಿಡಿಸೋದ್ರಿಂದನೂ ಸ್ವಲ್ಪ ತೊಂದರೆ ಐತಿ ಮಕ್ಕಳಿಗೆ. ಇದಕ್ಕೆ ಮನುಷ್ಯನ ಮ್ಯಾಗ ಒಂಥರ ಪರಿಣಾಮ ಬೀರ್ತದ. ಮತ್ತು ಅದು ಆ ರೀತಿ ಮಕ್ಕಳು ನೋಡೋಕೆ, ಆ ರೀತಿಯಾಗಿ ನಾವು ಮಕ್ಕಳು ನೋಡೋಕೆ ಹೋದೆವು ಅಂದ್ರೆ ಈ ರೀತಿಯಾಗಿ ಮಕ್ಕಳಿಗೆ ಒಂದೇ ಥರ ಮೊಬೈಲ್ದವ್ರು ಇರುವುದಿಲ್ಲ, ಸಿಕ್ಕದ ಬಂದಿರ್ತೈತಿ. ಆ ಮೊಬೈಲ್ ಕೊಡೋದ್ರಿಂದ ಮಕ್ಕಳು ಇವಾಗಿಂದ ದೊಡ್ಡವ್ರಿಗೆ ಗೊತ್ತಿರೋದಿಲ್ಲ ಅಷ್ಟು ಮಕ್ಕಳು ಒಳಗೆ ಮೊಬೈಲ್ ನೋಡಿದ್ರಿಂದ ಮಕ್ಕಳ ತಲೆ ಒಳಗೆ ಅದೊಂದು ಕೆಟ್ಟ ಹುಳ ಬಿಟ್ಟಂಗೆ ಆಗಿಬಿಟ್ಟತಿ. ಅದಕ್ಕೆ ದಯವಿಟ್ಟು ಮೊಬೈಲನ್ನು ನಿಷೇಧ ಮಾಡಿದ್ದಂತೂ ಒಳ್ಳೆಯದು. ಸಿದ್ದರಾಮಯ್ಯನವರು ಸಣ್ಣ ಮಕ್ಕಳಿಗೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡಿದಾರು, ಓಕೆ. ಆದ್ರೆ ಇನ್ನೊಂದು ತಪ್ಪೇನಪ್ಪ ಅಂದ್ರೆ ನಮ್ಮದು ದೊಡ್ಡವ್ರದ್ದು ಆಯ್ತು, ಈಗ CM ಅವ್ರು ನಿಷೇಧ ಮಾಡಿದ್ದು ಒಳ್ಳೇದಾಯ್ತು. ಆದ್ರೆ ಮೊಬೈಲ್ದೊಳಗೆ ಕೆಲವೊಂದು ಅಭ್ಯಾಸಗಳನ್ನ ಏನು ಮಕ್ಕಳಿಗೆ ಬಿಡ್ತಾರೋ ಅದರಿಂದನೂ ನಾವು ಈಗ ಮಕ್ಕಳನ್ನ ಭವಿಷ್ಯ ಹಾಳು ಮಾಡಿದಂಗೂ ಆಗ್ತೈತಿ. ಯಾಕೆ ಮೊಬೈಲ್ದೊಳಗೆ ಈಗ ಸದ್ಯ ನನ್ನ ಮನ್ಯಾಗ ನನ್ನ ಮಗಳು ಶಾಲೆಗೆ ಹೋಗ್ತಾಳೆ, ಆಕೆ ಮೊಬೈಲ್ದೊಳಗೆ ಬಂದಿರ್ತಾವೆ, ಏನೋ ಒಂದಿದ್ರೆ ಮೊಬೈಲ್ದಾಗ ಬರ್ತಾಳೆ. ಬಂದು ಕೂಡಲೇ ಆಕೆ ಏನು ಮಾಡ್ತಾಳೆ, ಮೊಬೈಲ್ ತೊಗೊಂಡನ ನೋಡ್ಕೊತಾನೆ ಅದನ್ನು ಬರೆಯೋದು ಓದೋದು ಚಾಲು ಮಾಡಿರ್ತಾಳೆ ಈಗಾದರೂ ಕೂಡ. ಅದಕ್ಕಾಗಿ ಏನಾಗೈತೆ ಅಂದ್ರೆ ಒಂದು ಕಡೆಯಿಂದ ನೋಡಿದ್ರೆ ಮಕ್ಕಳಿಗೆ ಫೋನಿನ ಅವಶ್ಯಕತೆ ಐತಿ, ಇನ್ನೊಂದು ಕಡೆ ನೋಡಿದ್ರೆ ಮಕ್ಕಳ ಮನಸ್ಸಿಗೆ ಪರಿಣಾಮ ಆಕತಿ. ಅದರೊಳಗೆ ಹೊಲಸೆಲ್ಲ ಇರ್ತೈತಿ, ಮಕ್ಕಳು ನೋಡೋದ್ರಿಂದ ಹಾಳದಾರಲ್ಲ ಅನ್ನೋ ಭಯನೂ ಪಾಲಕರಿಗೇನೋ ಆಯಿತು. ನಮ್ಮ ರಾಜ್ಯ ಸರ್ಕಾರನೂ ಒಳ್ಳೆ ನಿರ್ಧಾರ ತೊಗೊಂಡೈತಿ ಮತ್ತು ಪಾಲಕರ ಮನಸ್ಸಿನೊಳಗೂ ಅದಿತ್ತು. ಆದರೂ ಏನೈತಿ ಏಕದಮ್ ಮಕ್ಕಳ ಕೈಯಲ್ಲಿ ಮೊಬೈಲ್ ಕಸ್ಕೊಂಡು ಬಿಡಲಿಕ್ಕೇನು ಆಗೋದಿಲ್ಲ. ಹಂತ ಹಂತವಾಗಿ ಬಿಡಿಸ್ಬೇಕಂತ ನಾನು ಹೇಳ್ತೇನೆ. ಒಮ್ಮೆಗೆ ಬಿಡಿಸಿದ ಕೂಡಲೇ ಮಕ್ಕಳಿಗೆ ಪರಿಣಾಮ ಆಗಿಬಿಡ್ತೈತಿ. ನೋಡಪ್ಪ ನಮ್ಮ ತಂದೆ ತಾಯಿ ನಮ್ಗೆ ಹಿಂಗೆ ಮಾಡ್ರಿ ಅನ್ನೋದೊಂದು ಅವ್ರಿಗೂ ಒಂದು ಪೆಟ್ಟು ಆಗ್ಬೋದು. ಅದಕ್ಕಾಗಿ ಸ್ವಲ್ಪ ಬಿಡಿಸ್ಕೊಂತ ಹೋಗ್ಬೇಕಂತೇಳಿ ನಾನು ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಪಾಲಕರಿಗಾಗಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಸ್ತೂರಿ ಭವನ್ ಸರ್, ಮಕ್ಕಳಿಗೆ ಪರಿಣಾಮ ಬೀಳೋದು ಅನ್ನೋಕ್ಕಿಂತ 2019ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕೂಡ ಈ ಮೊಬೈಲ್ದಿಂದನೇ ಆನ್ಲೈನ್ ಕ್ಲಾಸಸ್ಗಳು ನಡೆಸಿದಾರೆ. ಎಲ್ಲರಿಗೂ ಡಿಜಿಟಲ್ ಇದು ಮಾಡಿದಾರೆ. ಆನ್ಲೈನಲ್ಲೇ ಇವರಿಗೆ ಹೋಮ್ವರ್ಕ್ಗಳನ್ನು ಕೊಡ್ತಾಯಿದ್ದಾರೆ. ಈಗೂ ಕೆಲವೊಂದು ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ಗಳು ಕೂಡ ಇನ್ನೂವರೆಗೂ ಮೊಬೈಲ್ ಮುಖಾಂತರನೇ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಕತ್ತಾರ. ಮತ್ತು ಈಗ ಈಗಿನ ಮಕ್ಕಳು ಹೆಂಗಾಗಿದ್ದಾರೆ ಅಂತಂದರೆ, ಈಗ 21ನೇ ಸೆಂಚುರಿ ಒಂದು ಇಂಥ ಯುಗದಲ್ಲಿ, ಇಂಥ ಡಿಜಿಟಲ್ ಯುಗದಲ್ಲಿ ಸಂಪೂರ್ಣವಾಗಿ ಈಗೇನು ಮಕ್ಕಳದಾರ ಮೊಬೈಲನ್ನು ನಂಬ್ಕೊಂಡು ಮೊಬೈಲ್ ಮೇಲೇ ಪ್ರತಿಯೊಂದು ಅವರು ಆನ್ಲೈನಲ್ಲಿ ತಮ್ಮ ವಿದ್ಯಾಭ್ಯಾಸ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಹಾಗೂ ಅವರಿಗೆ ಬೇಕಾದಂಥ ಒಂದು ಆಟದಿಂದ ಹಿಡ್ಕೊಂಡು ಕೂಡ ಮಕ್ಕಳು ಪೂರಾ ಮೊಬೈಲ್ ಮೇಲೇ ಅವಲಂಬಿತ ಆಗಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಷ್ಟೊಂದು ಈ ಬಜೆಟಲ್ಲಿ ಇದನ್ನು ಮೊಬೈಲ್ ಬ್ಯಾನ್ ಮಾಡೋದನ್ನು ಇಂಥ ತರಾಂತುರಿ ನಿರ್ಧಾರ ತೊಗೊಂಡಿರೋದು ಇದು ವಿಪರ್ಯಾಸ. ಯಾಕಂದರೆ ಈಗ ಪಾಲಕರ ಒಂದು ಮಗುವನ್ನ ಊಟ ಮಾಡಿಸ್ಲಿಕ್ಕೂ ಕೂಡ ಒಂದು ಮೊಬೈಲ್ ತೋರಿಸಿನೇ ಮಗು ಊಟ ಮಾಡಿಸುವಂಥ ಪರಿಸ್ಥಿತಿ ಇರುವಾಗ ನೀವು ಒಮ್ಮೆ ಸಡನ್ನಾಗಿ ಇದನ್ನು ಮೊಬೈಲ್ ನಿಷೇಧ ಮಾಡಿ ಇದನ್ನು ತಾವು ಗೆಜೆಟಲ್ಲಿ ತಾವು ಒಂದು ಬಜೆಟಲ್ಲಿ ಒಂದು ಮಂಡನೆ ಮಾಡ್ತಾ ಇದ್ದಾರೆ ಅಂದರೆ ಇದು ಎಂಥ ಒಂದು ವಿಪರ್ಯಾಸ. ಯಾಕಂತಂದರೆ ಎಲ್ಲ ಮಕ್ಕಳು ಕೂಡ ಅದ್ರ ಮೇಲೇ ಅವಲಂಬನೆ ಆಗಿದ್ದಾರೆ. ಈಗ ಎಷ್ಟೋ ಆತ್ಮಹತ್ಯೆಗಳು ನಡೆದಂಥ ಘಟನೆಗಳು ಇದ್ದಾವೆ. ಮತ್ತು ಇನ್ನುಳಿದ ಮೊಬೈಲ್ ಒಂದು ಕರೆನ್ಸಿ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ಪಾಲಕರನ್ನೇ ಕೊಲೆ ಆಗುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಅದರಲ್ಲಿ ಮತ್ತು ಈಗ ಡಿಜಿಟಲ್ ಯುಗದಲ್ಲಿ ಮತ್ತು ಇಂಥ ಒಂದು ಮೊಬೈಲ್ ನಂಬ್ಕೊಂಡಿರುವಂಥ ಯುಗದಲ್ಲಿ ಈಗ ಮಕ್ಕಳು ಪರಿಪೂರ್ಣವಾಗಿ ಈ ಮೊಬೈಲ್ ಮೇಲೇ ಅವಲಂಬಿತ ಆಗಿದ್ದಾರೆ. ಇದು ಬಜೆಟಲ್ಲಿ ತಾವು ಇದನ್ನು ಮಂಡನೆ ಮಾಡೋದ್ರಿಂದ ನಾಳೆ ಮಕ್ಕಳ ಮೇಲೆ ಪರಿಣಾಮ ಆಗ್ತೈತಿ. ಮಕ್ಕಳಿಗೆ ಒಂದು ಜೀವ ಹಾನಿಯಾಗುವಂಥ ಸಂಭವಗಳು ತುಂಬ ಇದೆ ಸರ್. ಇದರಲ್ಲಿ ಈಗ ಸದ್ಯ ಮೊಬೈಲ್ ಬ್ಯಾನ್ ಮಕ್ಕಳಿಗೆ ಅನುಕೂಲ ಇದೆ, ಅನಾನುಕೂಲ. ಯಾಕಂದರೆ ಪೋಷಕರು ಕೂಡ ಮೊಬೈಲ್ ಮಕ್ಕಳಿಗೆ ಕೊಡಬೇಕು. ಮಕ್ಕಳು ಬೆಳವಣಿಗೆ ಕೂಡ ಸರ್, ಮೊಬೈಲ್ ಕೊಡೋದ್ರಿಂದ ಮಕ್ಕಳಿಗೆ ಅನುಕೂಲತೆ ಇದೆ. ಅದರಲ್ಲಿ ನೋಡಿ ಎಲ್ಲೋ ಒಂದು 5% 10% ಇದರಿಂದ ಮಿಸ್ಯೂಸ್ ಆಗುವಂಥ ಪ್ರಶ್ನೆಗಳು ಇರ್ಬೋದು. 5-10 ಜನಕ್ಕೆ ಇದರಿಂದ ಮಿಸ್ಯೂಸ್ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನೀವು 90 ಜನ ಮಕ್ಕಳಿಗೆ ಮೊಬೈಲ್ನಿಂದ ವಂಚನೆ ಮಾಡ್ತಾಯಿದ್ದೀರಾ. ಮತ್ತು ಅವ್ರು ಆನ್ಲೈನ್ ಕ್ಲಾಸಸ್ ಇರ್ಬೋದು. ಈಗ ರಜಾ ದಿನಗಳಲ್ಲಿ ಈಗ ಸದ್ಯ ನೀವು ಇಂಗ್ಲೀಷ್ ಮಾಧ್ಯಮಗಳದ್ದು ಬೇರೆ ಬೇರೆ ಈಗ ನಮ್ಮ ಪಬ್ಲಿಕ್ ಸ್ಕೂಲ್ಗಳಲ್ಲಿ
ಈಗ ಡಿಜಿಟಲ್ ಬೋರ್ಡ್ಗಳೇ ಬಂದಿದ್ದಾವೆ. ಡಿಜಿಟಲ್ ಇದ್ರ ಮುಖಾಂತರ ಮೊಬೈಲ್ ಮುಖಾಂತರ ಆನ್ಲೈನ್ ತೋರಿಸುವಂಥ ಕೆಲಸಗಳು ನಡೆದವ. ಎಷ್ಟೋ ತರಬೇತಿ ಕೇಂದ್ರಗಳಲ್ಲಿ ಆ ಆನ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಅದಾವ. ಸುಮಾರು ಕಡೆಗಳಲ್ಲಿ ನೀವು ದೇಶ ವಿದೇಶಗಳಲ್ಲಿ ನೀವು ನೋಡ್ತಾ ಇರ್ಬೋದು ಆನ್ಲೈನ್ ಕ್ಲಾಸಸ್ಸನ್ನು ನಂಬ್ಕೊಂಡದ. ಇದು ಆನ್ಲೈನ್ ಕ್ಲಾಸಸ್ಸು ಮತ್ತು ಮೊಬೈಲ ಮಕ್ಕಳಿಗೆ ಅವಶ್ಯ ಇದೆ. ತಾವು ಇದೇನು ಬಜೆಟಲ್ಲಿ ಮಂಡನೆ ಮಾಡ್ತಾ ಇದ್ದೀರಾ, ಇದು ದಯವಿಟ್ಟು ತಾವು ಇನ್ನೊಂದು ಬಾರಿ ವಿಚಾರ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ಭಾರಿ ವಿಚಾರವಂತರು, ತಿಳಿದವರು. ಎಷ್ಟೋ ಇದು 17ನೇ ಬಜೆಟ್ ತಾವು ಐತಿಹಾಸಿಕ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದೀರಾ. ದಯವಿಟ್ಟು ತಾವುಗಳು ಈ ಮೊಬೈಲ್ ನಿಷೇಧನ ಕೈ ಬಿಡಬೇಕಂತೇಳಿ ನಾವು ಒಂದು ವಿನಂತಿ ಮಾಡ್ತೀವಿ. ಮೊಬೈಲ್ ನಿಷೇಧ ಮಾಡಿದ್ದು ಇದು ತಪ್ಪು. ಯಾಕಂದರೆ ಇವತ್ತಿನ ದಿನಕ್ಕೆ ಇದು ಮೊಬೈಲ್ ಬೇಕು. ಇಂಥ ಆಧುನಿಕ ಯುಗದಲ್ಲಿ ಮೊಬೈಲ್ ಅವಶ್ಯಕತೆ ಇದೆ. ರಾಜಶೇಖರ್ ಇಂಡಲ್ಗಿ, ಸಮಾಜ ಸೇವಕರು, ಬೆಳಗಾವಿ. ಕರ್ನಾಟಕ ಘನ ಸರ್ಕಾರ ಇವತ್ತು ಬಜೆಟ್ ಮಂಡನೆಯಲ್ಲಿ ಮೊಬೈಲ್ ನಿಷೇಧ ಕಾಯ್ದೆಯನ್ನು ಮಾಡಿದ್ದು ಒಂದು ರೀತಿ ನೋಡಿದರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಹುಡುಗರ ಕಣ್ಣುಗಳ ಮೇಲೆ ಮತ್ತು ಬ್ರೈನ್ ಮೇಲೆ ಮತ್ತು ಹಾರ್ಟ್ ಮೇಲೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳೇ ಹೆಚ್ಚಿನ ಪ್ರಮಾಣ ಇದೆ, ಇಲ್ಲ ಅಂತೇಳಿ ಅಲ್ಲ. ಆದರೆ ಅಷ್ಟೇ ಎಜುಕೇಷನ್ಗಾಗಿ ತಮ್ಮ ಕರ್ನಾಟಕ ಸರ್ಕಾರದ ಹಿಂದಿನ 2019 ಈಚೆ ಕಡೆ 21-20 ಕೋವಿಡ್ ಸಮಯದಲ್ಲಿ ಮಕ್ಕಳಿಗೆ ಆನ್ಲೈನಲ್ಲಿ ಪಾಠ ಮಾಡುವಂಥ ವ್ಯವಸ್ಥೆ ಮಾಡಿದ್ದು ಇದೆ ಸರ್ಕಾರಗಳು. ಹಾಗಾಗಿ ಒಂದು ಕಡೆ ಈ ಮೊಬೈಲ್ ಬೇಕು ಅಂಥೇಳಿ ಒಂದು ಕಡೆ ಇದಾಗುತ್ತೆ, ಬೇಡ ಅಂಥೇಳಿ ಒಂದು ಕಡೆ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಬೇಡ ಅನಿಸುತ್ತೆ, ಶಿಕ್ಷಣ ದೃಷ್ಟಿಯಿಂದ ನೋಡಿದರೆ ಹೌದು ಬೇಕು ಅನಿಸುತ್ತೆ. ಆದರೆ ಇದನ್ನು ಎರಡೂ ಕಡೆಯಿಂದ ಇನ್ನೂ ಮತ್ತು ಒಂದು ದೃಷ್ಟಿಯಿಂದ ಎಜುಕೇಷನ್ನ ಮತ್ತು ಆ ಮಕ್ಕಳದ ಕೆಟ್ಟ ಮತ್ತೊಂದು ಕಡೆ ಹೋಗುವಂಥ ಒಂದು ಅದು ಸಾಧ್ಯತೆ ಇದೆ. ಸಣ್ಣ ಮಕ್ಕಳಲ್ಲಿ ಕೆಲವೊಂದು ದೃಶ್ಯ ಬರ್ತಾವಲ್ಲ, ಅದನ್ನೂ ಎಫೆಕ್ಟ್ ಆಗುವಂಥ ಕೆಟ್ಟ ಇತರ ಕಡೆ ಹೋಗುವಂಥ ಒಂದು ಮಕ್ಕಳದ ವ್ಯವಸ್ಥೆಯೂ ಜಾರಿ ಐತಿ. ಅದಕ್ಕಾಗಿ ಈ ಮೂರು ಮಕ್ಕಳ ದಾರಿ ತಕ್ಕದಂಥದ್ದು ಆಗಬಾರ್ದು, ಮಕ್ಕಳದ ಆರೋಗ್ಯ ಮ್ಯಾಗ ಪರಿಣಾಮ ಅಂತೂ ಆಗಬಾರ್ದು, ಮಕ್ಕಳಿಗೆ ಎಜುಕೇಷನ್ ಸಿಗಬೇಕು, ಇದು ಬೇಕು. ಆದರೆ ಮೂರು ದೃಷ್ಟಿಯಿಂದ ನೋಡಿಕೊಂಡು ಅದು ಬೇಕೋ ಬೇಡವೋ ಅನ್ನೋಂಥ ನಿರ್ಧಾರ ತೊಗೊಂಡು ಇನ್ನೊಂದು ಸಲ ಯೋಚನೆ ಮಾಡಿ ಸರ್ಕಾರ ನಿರ್ಧಾರ ಮಾಡಿದರೆ ಭಾಳ ಒಳ್ಳೆಯದಾಗ್ತೈತೆ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಆ ನಿಷೇಧ ಮಾಡಿದ್ದ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಸರಿ ಇದೆ, ಇಲ್ಲ ಮತ್ತು ಅವರು ಎಜುಕೇಷನ್ ದೃಷ್ಟಿಯಿಂದ ನೋಡಿದ್ರೆ ತಪ್ಪಿದೆ. ಯಾಕಂದ್ರೆ ಮಕ್ಕಳಿಗೆ ಈಗ ಆನ್ಲೈನ್ ಮ್ಯಾಗ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಜಾರಿಯಲ್ಲಿರುವಾಗ ಒಂದು ದೃಷ್ಟಿಯಿಂದ ಅದು ತಪ್ಪು ಅನ್ನಿಸ್ತಾ ಇದೆ. ಆದರೆ ಹಿಂದಿನ ದಿನಮಾನದೊಳಗೆ ಸೈನ್ಸ್ ಇಲ್ಲಾಗಿತ್ತಲ್ಲ, ಆ ದಿನಮಾನದೊಳಗೆ ಇದ್ದದ್ದಂಥ ನಾವು ಯಾವುದೂ ಮೊಬೈಲ್ ಯೂಸ್ ಮಾಡೋದನ್ನ ಶಿಕ್ಷಣ ತೊಗೊಂಡಿದ್ದೀವಿ. ಆದರೆ ಈಗ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿದ್ದಾವೆ. ಅದರಿಂದ ಮೊಬೈಲ್ ಬೇಕೇ ಬೇಕನ್ನೋವಂಥ ಒಂದು ಸ್ಥಿತಿಯಲ್ಲಿದ್ದಾವೆ. ಕೊಡಲೇ ಇಲ್ಲ ಅಂದರೆ ಊಟ ಬಿಡುವಂಥದ್ದು, ಮನೆ ಬಿಟ್ಟು ಹೋಗುವಂಥದ್ದು, ಸಿಟ್ಟು ಮಾಡುವಂಥದ್ದು, ತಂದೆ ತಾಯಿ ಜೊತೆಗಳು ಮಾತಾಡತಕ್ಕಂಥದ್ದು, ಇಂಥವು ಎಲ್ಲ ಕೆಟ್ಟ ಯೋಚನೆಗಳು ಮಕ್ಕಳಲ್ಲಿ ಬೀರ್ತಾ ಇದ್ದಾವೆ. ಆ ದೃಷ್ಟಿಯಿಂದ ನೋಡಿದ್ರೆ ಮೊಬೈಲ್ ನಿಷೇಧ ಒಳ್ಳೆಯದು. ಆದರೆ ಒಂದು ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಮೊಬೈಲ್ ನಿಷೇಧ ಸರಿ ಇದೆ. ನನ್ನ ಹೆಸರು ಶರದ್ ಹೊನ್ನಾಕ್ ಅಂತೇಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಫೌಂಡೇಶನ್ದಿಂದ. ರಾಜ್ಯ ಸರ್ಕಾರ ಮೊಬೈಲನ್ನು 16 ವರ್ಷಕ್ಕಿಂತ ಕಡಿಮೆ ಇದ್ದಂಥ ಮಕ್ಕಳು ಯಾರೂ ಮೊಬೈಲನ್ನು ಯೂಸ್ ಮಾಡಬಾರ್ದು ಅಂಥೇಳಿ ಇವತ್ತು ಹೇಳ್ತಾ ಇದ್ದಾರೆ. ಶಾಲೆಯಲ್ಲಿ ಏನು ಈ ನಮ್ಮದು ಕ್ಲಾಸಸ್ ಇದಾವಲ್ಲ, ಸಂಪೂರ್ಣವಾಗಿ ಕ್ಲಾಸಸ್ ಅದ ನಮ್ಮ ಏನಂತಾರೆ ಅದಕ್ಕೆ ಡಿಜಿಟಲ್ ಕ್ಲಾಸಸ್ ಸಂಪೂರ್ಣವಾಗಿ ಮೊಬೈಲ್ದಲ್ಲೇ ತೊಗೊಳಕತ್ತಾರೆ ಎಲ್ಲ ಮಕ್ಕಳಿಗೆ. ಆ ಕಾರಣಕ್ಕಾಗಿ ಇದನ್ನು ನಾಳೆ ಇದು ಕಟ್ಟುನಿಟ್ಟಿನಾಗಿ ಪಾಲನೆ ಮಾಡ್ಬೇಕು. ಸುಮ್ಮನೆ ಇದೇನಾರ ಪ್ರಚಾರಕ್ಕಾಗಿ ಸರ್ಕಾರ ಮಾಡಿ ಆದರೆ ಮಕ್ಕಳ ಮೇಲೆ ಪರಿಣಾಮ ಬೀಳೋದಂತೂ ಇದು ನಿಜ. ಇದನ್ನು ನಾವು ಅಂತೀವಿ ಒಪ್ಕೋತೇವೆ, ಇದನ್ನು ಮಾಡಿದ್ದು ಒಳ್ಳೆಯದೈತೆ. ಆದ್ರೆ ಇದಕ್ಕೆ ಕಟ್ಟುನಿಟ್ಟಿನಾಗ ಪಾಲನೆ ಆಗ್ಬೇಕಲ್ಲ. ಸುಮ್ಮನೆ ಹೋಗಿ ಶಾಲೆಗೆ ಹೋಗಿ ನೀವು ಹಿಂಗೆ ಮಾಡತ್ತೀರಿ ಹಂಗೆ ಮಾಡತ್ತೀರಿ ಅಂತ ಶಾಲೆಗೆ ಹೋಗಿ ನೋಟಿಸ್ ಕೊಡೋದು, ಅದಕ್ಕೊಂದು ಕಮಿಟಿ ಮಾಡೋದು, ಅವರ ಆ ಇದ್ರ ಮೇಲೆ ಮತ್ತೆ ಹರಾಸ್ಮೆಂಟ್ ಆಗ್ಬಾರ್ದು ಯಾವುದೇ ಕಾರಣಕ್ಕೂ. ಈಗ ನೋಡ್ರಿ, ನೀವು ಕ್ಲಾಸಸ್ಗಳು ಸಂಪೂರ್ಣವಾಗಿ ನೀವು ಮೊಬೈಲಿಗೆ ಕಳಿಸಿರ, ಮತ್ತು ಇನ್ನು ಮೊಬೈಲದಲ್ಲಿ ಕ್ಲಾಸಸ್ನ ಅದನ್ನು ತೊಗೊಂಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ವರ್ಷಕ್ಕಿಂತ ಕಡಿಮೆ ಇದ್ದಂಥ ಮಕ್ಕಳಿಗೆ ನಿಷೇಧ ಮಾಡಿದ್ದು ಒಳ್ಳೆಯದು. ಮುಂದೆ ನಿಮ್ಮದೇನು, ಆ ಮಕ್ಕಳಿಗೆ ಆಲ್ಟರ್ನೇಟಿವ್ ಏನು? ಕೊರೋನಾ ಟೈಮ್ದಾಗ ನೀವು ಆನ್ಲೈನ್ ಕ್ಲಾಸಸ್ ಕೊಟ್ರಿ, ಎಸ್, ಅದನ್ನು ಕಂಟಿನ್ಯೂ ಮಾಡ್ಬೇಕಂತ ಏನು ಇರಾಕಿಲ್ಲ. ಇಲ್ಲಿ ತನಕ ಏನು ಮಕ್ಕೊಂಡಿದ್ದೀರಿ ಸರ್ಕಾರ, ಈಗ ನೀವು ಮಾಡ್ತೀರಿ. ಇನ್ನು ಆಲ್ಟರ್ನೇಟಿವ್ ಏನು ಮಾಡೋರ್ದಿರಿ? ಮಾಡಿದಕ್ಕೆ ಸ್ವಾಗತ ಮಾಡೋಣ. ಆಲ್ಟರ್ನೇಟಿವ್ ಏನು? ಯಾವುದೂ ನಿಮ್ಮದೇ ಅದ್ರ ಬಗ್ಗೆ ನಿರ್ಧಾರ ಇಲ್ಲ. ಆ ಕಾರಣಕ್ಕಾಗಿ ಈ ಸರ್ಕಾರ ಮಾಡಿದ್ರೆಲ್ಲ ಸ್ವಾಗತ ಮಾಡೋಣ. ಮಕ್ಕಳ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋಕೆ ಮಾಡಿದ್ರೆ ಎಸ್, ಆದ್ರೆ ಮುಂದೆ ಏನು ಮಾಡ್ತೀರಿ ಅಂತ ಹೇಳ್ಬೇಕಲ್ಲ. ಅದ್ರ ಬಗ್ಗೆ ನೀವು ಏನು ಹೇಳಿಲ್ಲ ಅಂದ್ರೆ, ಈಗ ಶಾಲೆ ಮಕ್ಕಳಿಗೆ ಈಗ ಎಕ್ಸಾಮ್ ಟೈಮ್ ಐತಿ, ನೆಕ್ಸ್ಟ್ ಎಜುಕೇಷನ್ ಟೈಮ್ದಾಗ ಏನೂ ನಿಮಗೆ ಮುಂದಿನ ನಿರ್ಧಾರ ಇಲ್ಲಾಂದ್ರೆ ಇದೊಂದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದಂಥ
ಒಂದು ಘೋಷಣೆ ಆಗಬಾರ್ದು ಅಂತೇಳಿ ನನ್ನ ವಿಚಾರ. ಮೊಬೈಲ್ ಕಸ್ಕೊಂಡ್ರಲ್ರಿ ಮಕ್ಕಳು ಊಟ ಮಾಡುವಲ್ರಿ, ಮೊಬೈಲ್ ಕಸ್ಕೊಂಡ್ರೆ ಊಟ ಮಾಡುವಲ್ರಿ. ಹುಟ್ಟಿದ ಇನ್ನೂ 1 ವರ್ಷ ಆಗಿಲ್ಲ ಮಗ, ಆ ಮಕ್ಕಳ ಮೊಬೈಲ್ ಮುಂದಿಟ್ರೆ ಊಟ ಮಾಡ್ತಾವೆ, ಇಲ್ಲಿಕ್ಕಂದ್ರೆ ಆಟ ಆಡೋಂಗಿಲ್ಲ. ಆಮೇಲೆ ತಾಯಿ ಎದೆ ಹಾಲು ಕುಡಿವಲ್ಲು ಮೊಬೈಲ್ ಇಡ್ಲಿಕ್ಕಂದ್ರೆ. ಆಮೇಲೆ ಎಲ್ಲಿ ಅವಕ್ಕೆ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಹೊಟ್ಯಾಗನ ಮೊಬೈಲ್ ಪ್ರಿಂಟ್ ಆಗೈತಿ ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟೈತಿ. ಇಲ್ಲಿ ತನಕ ಆ ಮಕ್ಕಳ ಮನಸ್ಥಿತಿ ಮೊಬೈಲ್ ಇಲ್ಲಾಂದ್ರೆ ಎಷ್ಟೋ ಮಕ್ಕಳು ಬರೀ ಮೊಬೈಲ್ ಒಂದು 10 ಮಿನಿಟ್ ಕಸ್ಕೊಂಡಿದ್ದಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಂಥ ಉದಾಹರಣೆಗಳಿದಾವೆ, ಬಿಲ್ಡಿಂಗ್ ಮ್ಯಾಗಿಂದ ಜಿಗದಂಥ ಉದಾಹರಣೆಗಳಿದಾವೆ. ಇದಕ್ಕೆ ನಿಮ್ದು ಏನು ನೆಕ್ಸ್ಟ್ ಇದಕ್ಕೇನು ಇದು ಸರ್ಕಾರ ಹೇಳ್ಬೇಕು. ಸುಮ್ಮನೆ ಕಾಟಾಚಾರ ಘೋಷಣೆ ಮಾಡಿ ನಾಳೆ ದೊಡ್ಡ ಇದಕ್ಕಿಂತ ಒಂದು ಅಹಿತಕರ ಘಟನೆಗಳು ಆಗಬಾರ್ದು. ಅದಕ್ಕೆ ನಾವು ಸರ್ಕಾರಕ್ಕೆ ಏನಾಯ್ತವು, ನೀವು ಇದನ್ನೇನು ಬಂದ್ ಮಾಡತ್ತೀರಿ ಸ್ವಾಗತ ಮಾಡಿ, ಮುಂದೆ ಏನು ಮಾಡ್ತೀರಿ ಹೇಳ್ಬೇಕಲ್ಲ. ಅನಾಹುತಾರ ಮತ್ತು ಸರ್ಕಾರ ಹೊಣೆ ಆಕತಿ, ಇದನ್ನು ಜವಾಬ್ದಾರಿ ಸರ್ಕಾರ ತೊಗೋಬೇಕು, ಬೇರೆ ಯಾರು ತೊಗೋತಾರೆ. ಆ ಕಾರಣಕ್ಕಾಗಿ ಇದು ಭಾಳ ಸೂಕ್ಷ್ಮ ಹೆಜ್ಜೆಯನ್ನು ಇಡಬೇಕು ಅನ್ನೋದೇ ನಮ್ಮ ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.